ಇಲ್ಲ ನಮ್ಮ ಕಡೆ ಅದಕ್ಕೆ ಹೇಳೋದು. ಈ ತಾಳಿ ನಿಮಗೆ ಕಟ್ಟಿದ್ರೆ ನೀವೇನಕ್ಕಿರಿ? ಧರ್ಮಪತ್ನಿ. ಮತ್ತೇನಕ್ಕಿರಿ? ಸಹಧರ್ಮಿಣಿ. ಅದು ಅವ್ರ ಅರ್ಧ ಅಂಗಿ, ಅದು ಅವ್ರ ವೈಫೈ, ಅದು ಅವ್ರ ಮಿಸ್ಸಸ್, ಅದು ವೈಫೈ ಇವೆಲ್ಲ ಏನ್ರಿ ಆಮೇಲೆ ಅಕ್ಕಿರಿ. ಅವ್ರು ಈ ತಾಳಿ ನಿಮಗೆ ಕಟ್ಟಿದ ತಕ್ಷಣ ಮೊದಲು ಮುತ್ತೈದೆ ಅಕ್ಕಿರಿ. ಏನಕ್ಕಿರಿ? ಮುತ್ತೈದೆ ಅಂದ್ರೆ 5 ಮುತ್ತುಗಳನ್ನು ಹೊರೋದು ಅಂತ ಅರ್ಥ. 1ನೇ ಮುತ್ತು ಯಾವುದು? ಕುಂಕುಮ. 2ನೇ ಮುತ್ತು ಮೂಗುತಿ. ಫ್ರೀ ಇದ್ದಾಗ ದಬ್ಬಣ ತೊಗೊಂಡು ಹೋಲ್ ಮಾಡಿದ್ದೆ. 2ನೇ ಮುತ್ತು ಯಾವುದು? ಮೂಗುತಿ. 3ನೇ ಮುತ್ತು ಮಾಂಗಲ್ಯ. 4ನೇ ಮುತ್ತು ಬಳೆ. 5ನೇ ಮುತ್ತು ಕಾಲುಂಗ್ರ. ಹೌದು, ಹಣೆ ಕುಂಕುಮ ಯಾಕೆ ಹಚ್ತಾರೆ ಗೊತ್ತದ ನಿಮಗೆ? ಎಲ್ಲರೂ ಹಚ್ತಾರಂತ ಹಚ್ತಾರೆ, ಹೌದಲ್ರಿ? ಹಂಗಲ್ಲ, ಅವ್ರು ಬೇಡ್ಕೊಳತ್ತಾರ ಅವರ ಜೀವನದಾಗ ಗೌರಿಯಾಗಿ, ಅವರ ಜೀವನದಾಗ ಲಕ್ಷ್ಮಿಯಾಗಿ, ಅವರ ಜೀವನದಾಗ ಸರಸ್ವತಿಯಾಗಿ ಪ್ರವೇಶ ಮಾಡಬೇಕಂತ. ಈ 3 ಶಕ್ತಿಗಳು ಕೂಡಿದಾಗ ಆದಿಶಕ್ತಿ ಜಗನ್ಮಾತೆ ಲೋಕಮಾತೆ ಆಗ್ತಾಳ್ರಿ. ಆ ಲೋಕಮಾತೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದಂತಹ ಶುಂಭ ಮತ್ತು ನಿಶುಂಭರ ಶಿರವನ್ನು ಛೇದ ಮಾಡಿ ರಕ್ತವನ್ನು ತೊಗೊಂಡು ಅವಳು ತನ್ನ ಹಣೆಗೆ ಹಚ್ಕೋತಾವ. ಕುಂಕುಮ ಬಣ್ಣ ಯಾವುದು? ಅಲ್ಲ, ರಕ್ತವರ್ಣ ಅಂತ. ಅದನ್ನು ಹಣೆಗೆ ಹಚ್ಕೊಂಡು ಎದುರಿಗರಿಗೆ ಹೇಳ್ತೀರಿ. ಯಾರಾದರೂ ನನ್ನ ನೋಡಕತ್ರೆ ಸಹೋದರಿ ಭಾವನೆಯಿಂದ ನೋಡಿ, ಯಾರಾದರೂ ನನ್ನ ನೋಡಕತ್ರ ನೀವು ಮಾತೃ ಹೃದಯದಿಂದ ನೋಡ್ರಿ. ಅನ್ಯತಾ ನೀವು ಏನಾದರೂ ನನ್ನನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದ್ದೆ ಆದರೆ ಆ ಶುಂಭರ ಗತಿ ನಿಮ್ಗೆ ಆಗ್ತದೆ ಅಂತೇಳಿ. 2ನೇದು ಬಂದುಬಿಟ್ಟು ಮೂಗುತಿ. ನನ್ನ ದೃಷ್ಟಿಕೋನಗಳು ಮೂಗುತಿ ಬಳಿಯಲ್ಲಿರ್ತಾವೆ ಅಂತ ಹೇಳ್ತೀರಿ. 3ನೇದು ಬಂದುಬಿಟ್ಟು ಮಾಂಗಲ್ಯ. ಪ್ಲಾಸ್ಟಿಕ್ ಇಂದೋದಲ್ಲ ಇದು, ಎದ್ರದ್ದು? ಬಂಗಾರದ. ಇದರ ಬಣ್ಣ ಯಾವುದದ? ಆ ದೀಪದ ಬಣ್ಣ ಐತಿಲ್ಲ ನೋಡ್ರಿ. ಇದಕ್ಕೆ ಅಗ್ನಿವರ್ಣ ಅಂತಾರೆ. ಏನಂತಾರ್ರಿ? ಅಗ್ನಿವರ್ಣ. ಇದನ್ನು ಕಟ್ಕೊಂಡು ಕೂಡ ಸುಡಲಿಕ್ಕೆ ಪ್ರಾರಂಭಕ್ಕಿರಂತ. ಏನು ಮಾಡ್ತೀರಿ ಅಂತ? ಸುಡಲಿಕ್ಕೆ ಪ್ರಾರಂಭಕ್ಕೆ. ಅದಕ್ಕೆ ಅನ್ಯರು ಯಾರೂ ನನ್ನ ಹತ್ರ ಬರಬೇಡ್ರಿ, ನಿಮ್ಮ ಬಾಳಿನ ನೀವು ಸುಟ್ಕೊಂಡು ಹೋಗ್ತೀರಿ ಅಂತೀರಿ. 4ನೇದು ಬಂದುಬಿಟ್ಟು ಬಳೆ. ಬಣ್ಣ ಯಾವುದದ? ಹಸಿರು. ಸೃಷ್ಟಿ ಹೆಂಗೈತಿ? ಅದಕ್ಕೆ ನಾನೇ ಸೃಷ್ಟಿ ಮಾತೆ, ನಾನೇ ಜಗನ್ಮಾತೆ. ನಾ ಇಲ್ಲ ಅಂದ್ರೆ ಸೃಷ್ಟಿ ಇಲ್ಲ, ನಾ ಇಲ್ಲ ಅಂದ್ರೆ ಜಗತ್ತಿಲ್ಲ ಅಂತ ಹೇಳ್ತೀರಿ. 5ನೇದು ಬಂದುಬಿಟ್ಟು ಕಾಲುಂಗ್ರ. ಭೂಮಿ ಒಳಗಡೆ ಜ್ವಾಲಾಮುಖಿಯಿಂದ ಕುದಿಯಾಕತ್ತದ. ಅದಕ್ಕೆ ಬೆಳ್ಳಿ ಕಾಲುಂಗ್ರ ಹಾಕ್ಕೊಂಡು ಎಲ್ಲಿ ನಿಮ್ಮ ಪಾದ ಇಡ್ತೀರಲ್ಲ ಆ ಸ್ಥಾನವೆಲ್ಲ ತಂಪಾಗಿರ್ಬೇಕಂತ. ಆ ಅಗ್ನಿದೇವನಿಗೆ ಹೇಳ್ತೀರಿ, ಧರ್ಮ ಅನ್ನೋದು ಎಲ್ಲಿ ಮಠ ಭೂಮಿ ಮೇಲೆ ಐತೋ ಅಲ್ಲಿ ಮಠ ನೀವು ಹೊರಗಡೆ ಬರಬೇಡ. ಯಾವಾಗ ಭೂಮಿ ಮೇಲೆ ಅಧರ್ಮ ಬರ್ತದೋ ಅವಾಗ ನೀವು ಹೊರಗಡೆ ಬಂದು ಎಲ್ಲವನ್ನೂ ನಾಶ ಮಾಡಂತೀರಿ. ಇದು ಮುತ್ತೈದೆ ಸಂಕೇತ. ಇದನ್ನು ಜೀವನದಲ್ಲಿ ಪಾಲನೆ ಮಾಡ್ಕೊಂಡು ಹೋಗ್ತೀರಿ. ಎಸ್ ಸರ್.